ಕರ್ನಾಟಕ ಶಾಂತಿಯ ನಾಡು, ಕಾಂಗ್ರೆಸ್ನವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರೆ. ಅಂತಹ ಕಾಂಗ್ರೆಸ್ ನಾಯಕರೇ ಕರ್ನಾಟಕದಲ್ಲಿ ರಕ್ತಪಾತ ಆಗತ್ತೆ, ಗೋಧ್ರಾ ರೀತಿ ಹತ್ಯಾಕಾಂಡ ನಡೆಯುತ್ತೆ, ಹಿಂದೂ ರಾಷ್ಟ್ರವಾದ್ರೆ ಪಾಕಿಸ್ತಾನ ತರ ಆಗತ್ತೆ ಅಂತೆಲ್ಲ ಹೇಳಿಕೆ ಕೊಡ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಹೊಸ ರಾಮಾಯಣದ ಕತೆ ನಿಮ್ಮ ಮುಂದೆ ಇಡ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಇವೆಲ್ಲ ಆಗ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿದೆ. ನಮ್ಮ ದೇಶ ಏನಾದರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೋ ಅವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ಕರಸೇವಕರ ಬಂಧನ ವಿರೋಧಿಸಿ ಬಿಜೆಪಿ ಬೀದಿಗಿಳಿದಿರುವಾಗಲೇ ಕಾಂಗ್ರೆಸ್ನ ಇಬ್ಬರು ನಾಯಕರು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಕರ್ನಾಟಕದಲ್ಲೂ ಗೋಧ್ರಾ ಹತ್ಯಾಕಾಂಡ ಆಗದಂತೆ ತಡೆಯಿರಿ ಎಂಬ ಹರಿಪ್ರಸಾದ್ ಹೇಳಿಕೆ, ಹಿಂದೂ ರಾಷ್ಟ್ರವಾದರೆ ವಿನಾಶ ಎಂಬ ಯತೀಂದ್ರ ಹೇಳಿಕೆಗಳು ಬಿಜೆಪಿಯನ್ನು ಇನ್ನಷ್ಟು ಕೆರಳಿಸಿವೆ. ಕರ್ನಾಟಕದಲ್ಲೂ ಗೋಧ್ರಾ ಹತ್ಯಾಕಾಂಡ, ಮತ್ತೊಂದು ಕಿಡಿಹೊತ್ತಿಸಿದ ಹರಿಪ್ರಸಾದ್ ಹೇಳಿಕೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ತಯಾರಿ ನಡೆಯುತ್ತಿರುವಾಗಲೇ ಕರ್ನಾಟಕದಲ್ಲಿ ಗೋಧ್ರಾ ಹತ್ಯಾಕಾಂಡದಂಥ ಘಟನೆಗೆ ಸಂಚು ರೂಪಿಸಲಾಗ್ತಿದೆಯಾ? ಹೀಗೊಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನು ಒತ್ತಾಯ ಮಾಡೋದು ಅಂದ್ರೆ ಇಲ್ಲೆಲ್ಲ ರೀತಿಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕೆಲಸ ಆಗಬಹುದು. ಯಾವುದೇ ಮುಲಾಜಿಲ್ಲದೆ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಇಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಯಾವುದೇ ಧರ್ಮ, ಜಾತಿ, ಭಾಷೆಗೆ ಸೇರಿರೋರು ಇಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವರಿಗೆ UAPA ಹಾಕಬೇಕು ಅಂತ ಹೇಳ್ತೇನೆ. ಹರಿಪ್ರಸಾದ್ ಮಾತಿನ ಬಗ್ಗೆ ಸಿಎಂ ಊಹಾಪೋಹದ ಹೇಳಿಕೆಗಳಿಗೆ ನಾನು ಉತ್ತರಿಸಲ್ಲ ಅಂದ್ರು. ಆದ್ರೆ ಬಿಜೆಪಿ ಮಾತ್ರ ಕೆಂಡಾಮಂಡಲವಾಯಿತು. ಈಗಿರೋದು ಮೋದಿಯ ಸರ್ಕಾರ ಅಂತ ಪಾಕಿಸ್ತಾನನೇ ಬಗ್ಗು ಬಡಿದಿರೋರು. ಈಗ ಯಾವುದೇ ರೀತಿ ಆ ಥರ ಗಲಭೆ ಮಾಡೋಕ್ಕೆ ಯಾರೂ ಇಲ್ಲ. ಆ ಥರದವ್ರನ್ನೆಲ್ಲ ಬಗ್ಗು ಬಡಿದು ಕಾಶ್ಮೀರದಲ್ಲಿ ದಿನ ಕಲ್ಲು ಹೊಡಿತಾ ಇದ್ದಲ್ಲ ಕಾಸು ಕೊಟ್ಟು ಈ ಭಯೋತ್ಪಾದಕರು, ಅವೆಲ್ಲ ನಿಂತೋಗ್ಬಿಟ್ಟಿದೆ. ಈಗ ಭಾರತ ಶಕ್ತಿಶಾಲಿ ಭಾರತ. ಇವತ್ತಿರೋದು ಶಕ್ತಿಶಾಲಿ ಭಾರತ, ಕಾಂಗ್ರೆಸ್ ಭಾರತ ಅಲ್ಲ ಇರೋದು, ಶಕ್ತಿಶಾಲಿ ನರೇಂದ್ರ ಮೋದಿಯವರ ಭಾರತ ಇರೋದು. ಫಸ್ಟ್ ರಕ್ಷಣೆ ಅವರಿಗೆ ಕೊಡಬೇಕು. ಈ ರಾಮ ಭಕ್ತರು ಉಂಟಲ್ಲ, ಅವರನ್ನು ಪುಡಿ ಮಾಡ್ತಾರೆ ಇಂಥ ಹೇಳಿಕೆಗಳನ್ನು ಕೊಟ್ರೆ. ನಾನು ಅವರಿಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕನಿಷ್ಠ ಒಂದು 22ನೇ ತಾರೀಕಿಗೆ ನಿಮ್ಮ ಮನೆಯಲ್ಲೇ ಒಂದು ದೀಪ ಹಚ್ಚಿ ಆ ರಾಮನಲ್ಲಿ ಪ್ರಾರ್ಥನೆ ಮಾಡಿ, ದಯವಿಟ್ಟು ನನಗೆ ಹೊರಗಡೆ ಏನು ತೊಂದರೆ ಆಗದ ನನಗೆ ರಕ್ಷಣೆ ಕೊಡು ಶ್ರೀರಾಮ ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡೋದು ಒಳ್ಳೇದು. ಕಾಂಗ್ರೆಸ್ನ ಹುನ್ನಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತ. ಇದಕ್ಕೇನಾದ್ರೂ ಈ ರೀತಿಯಾದಂತಹ ಗಲಭೆಗಳಾದ್ರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರ ಹೊಣೆಗಾರಿಕೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೇನೆ. ಬಿಕೆ ಹರಿಪ್ರಸಾದ್ ಅಂತದ್ದು ಒಳ್ಳೆ ತಿಳುವಳಿಕಸ್ತರು, ಅವ್ರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಅಯೋಧ್ಯೆಗೆ ಹೋಗಂತ ಪ್ರತಿಯೊಬ್ಬ ವ್ಯಕ್ತಿಗೂ, ಕೋಟಿ ರಾಮ ಭಕ್ತರಿಗೆ ಆ ಶ್ರೀರಾಮಚಂದ್ರತೆ ರಕ್ಷಣೆ ಸಿಗುತ್ತೆ. ಇದರಲ್ಲಿ ಯಾವ ಅನುಮಾನ ಬೇಡ. ರಾಮ ಜನ್ಮಭೂಮಿ ಅಯೋಧ್ಯದಲ್ಲಿ ಜನ್ಮಸ್ಥಾನದ ದೇವಸ್ಥಾನ ಆಗ್ತಾ ಇರುವಂತಹದ್ದು ಇಡೀ ಕಾಂಗ್ರೆಸ್ನವರಿಗೆ ಹೊಟ್ಟೆ ಉರಿತಾ ಇದೆ. ಹೊಟ್ಟೆ ಕಿಚ್ಚಿನಿಂದ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಬಿಜೆಪಿ RSSನಿಂದ ದೇಶಕ್ಕೆ ಅಪಾಯ, ಹಿಂದೂ ರಾಷ್ಟ್ರ ಆದ್ರೆ ದೊಡ್ಡ ಅಪಾಯ. ಬಿಕೆ ಹರಿಪ್ರಸಾದ್ ಮಾತಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಗ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ವಿವಾದ ಎಬ್ಬಿಸಿದ್ದಾರೆ. ದಾವಣಗೆರೆ ತಾಲೂಕಿನ ರುದ್ರನಕಟ್ಟೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಉದ್ಘಾಟಿಸಿ ಮಾತನಾಡುತ್ತಾ ವಿವಾದದ ಮಾತುಗಳನ್ನಾಡಿದ್ದಾರೆ. ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬಾರದು, ಹಿಂದೂ ರಾಷ್ಟ್ರವಾದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಮತ್ತೊಂದಿಲ್ಲ ಎಂದು ಬಿಜೆಪಿ RSSಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ದೇಶ ಏನಾದರೂ ಹಿಂದೂ ರಾಷ್ಟ್ರ ಆಗ್ಬಿಟ್ರೆ ಅದಕ್ಕಿಂತ ದೊಡ್ಡದಾದ ಅಪಾಯ ಈ ದೇಶಕ್ಕೆ ಯಾವುದೂ ಇಲ್ಲ ಅಂತ. ಇವತ್ತು ನಮ್ಮ ನೆರೆ ರಾಷ್ಟ್ರಗಳನ್ನೇ ನೋಡಿ, ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಇರಾನ್ ಇರ್ಬೋದು, ಅಲ್ಲೆಲ್ಲ ಏನಾಗಿದೆ, ಧರ್ಮದ ಹೆಸರಲ್ಲಿ ರಾಷ್ಟ್ರನ ಅವರು ಸ್ಥಾಪನೆ ಮಾಡಿದ್ರಿಂದ, ಧರ್ಮದ ಹೆಸರಲ್ಲಿ ರಾಷ್ಟ್ರ ನಡೆಸೋದ್ರಿಂದ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರಿತ್ವಕ್ಕೆ ಹೊರಡಬೇಕಾಯಿತು. ದೇಶ ವಿನಾಶ ಸ್ಥಿತಿಗೆ ಹೋಯಿತು. ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ ಬಿಜೆಪಿಯಿಂದ. ಯತೀಂದ್ರ ಮಾತಿನಿಂದ ಬಿಜೆಪಿ ಕೆರಳಿದೆ. ಪಾಕಿಸ್ತಾನದ ಹತ್ರ ಟೀ ಕುಡಿಯೋಕ್ಕೂ ಕಾಸಿಲ್ಲದೆ ಮಾಡಿದವರು ನರೇಂದ್ರ ಮೋದಿ. ಮನಮೋಹನ್ ಸಿಂಗ್ ಇದ್ದಾಗ ಅವ್ರಿಗೆ ಟೀ, ಕಾಫಿ, ಬಿರಿಯಾನಿ ಎಲ್ಲ ಕೊಟ್ಟಿದ್ರು. ಮೋದಿ ಬಂದ್ಮೇಲೆ ಅವ್ರಿಗೆ ಟೀನೂ ಇಲ್ಲ, ಪೆಟ್ರೋಲು ಇಲ್ಲ. ಆ ಸ್ಥಿತಿಗೆ ತಂದಂಥವ್ರು ಮೋದಿ. ಇವತ್ತೇನಾದರೂ ಕಾಶ್ಮೀರ ನಮ್ಮದು ಅಂತ ಆಗಿದ್ರೆ ಅದು ಮೋದಿಯಿಂದ ಆಗಿರೋದು. ಕಾಂಗ್ರೆಸ್ ಅವರಿದ್ದ ಕಾಶ್ಮೀರನ ಬಿಟ್ಬಿಟ್ಟಿದ್ರು. ಮೊನ್ನೆ 370 ಆರ್ಟಿಕಲ್ ಬಗ್ಗೆ ಏನೋ ಹೇಳಿದ್ರು ಕಾಂಗ್ರೆಸ್ ಅವರು, ಅದು ತಪ್ಪು, ಭಾರತಕ್ಕೆ ಸೇರಿಸಿದ ತಪ್ಪು ಅಂದ್ರು. ದೇಶನ ಒಡೆಯುವಂತ ಕಾಂಗ್ರೆಸ್ ಅವರು ದೇಶನ ಉಳಿಸಕ್ಕೆ ಸಾಧ್ಯನೇ ಇವ್ರ ಕೈಲಿ? ಕೇಸರಿ ನಾಯಕರ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಯತೀಂದ್ರ ಮಾತಿನಿಂದ ಸಿಎಂಗೂ ಸಂಕಷ್ಟ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.